ರಾಜ್ಯದಲ್ಲಿ ದಿನೇ ದಿನೇ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗಿದ್ದು ತಲವಾರ್ ಹಿಡಿದು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡುತ್ತಿರುವ ಘಟನೆಗಳು ಆತಂಕ ಮೂಡಿಸಿವೆ. ಎಲ್ಲಿ ಅಂತ ತೋರಿಸ್ತೀನಿ ನೋಡಿ. ಬೆಳಗಾವಿ ನಗರದಲ್ಲಿ ವ್ಯಕ್ತಿಯೊಬ್ಬ ತಲವಾರ್ ಹಿಡಿದು ಸಾರ್ವಜನಿಕ ಸ್ಥಳದಲ್ಲಿ ಓಡಾಡುತ್ತಿದ್ದ. ಈ ವೇಳೆ ಮಾಳಮಾರುತಿ ನಗರ ಪೊಲೀಸರು ಆರೋಪಿನ ಸೆರೆ ಹಿಡಿದಿದ್ದಾರೆ. ಆರೋಪಿ ಬಳಿ ಇದ್ದ ತಲವಾರನ್ನ ವಶಪಡಿಸಿಕೊಂಡಿದ್ದಾರೆ. ಪುಟ್ಟ ವಿಚಾರಗಳಿಗೂ ತಲವಾರ್ ಹಿಡಿದು ಓಡಾಡುವ ಪುಡಿ ರೌಡಿಗಳ ವಿರುದ್ಧ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಈಗಾಗಲೇ ಬೆಳಗಾವಿ ನಗರದಲ್ಲಿ ಸುಮಾರು 35 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಬೆಳಗಾವಿ ಪೊಲೀಸರು ಕ್ರಿಮಿನಲ್ ಚಟುವಟಿಕೆಗಳ ವಿರುದ್ಧ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಹೋದ ವರ್ಷ ಸ್ಟ್ಯಾಬಿಂಗ್ ಘಟನೆ ಜಾಸ್ತಿ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲಿ ಬೆಳಗಾವಿ ಸಿಟಿ ಪೊಲೀಸಿಂದ ಒಂದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ದು ರಚನೆ ಮಾಡಲಾಗಿತ್ತು. ಆ ಪರ್ಪಸ್ ಏನಿತ್ತು ಅಂದರೆ ಪ್ರತಿಯೊಂದು ಸ್ಟೇಷನಲ್ಲಿ ಇದು ಒಂದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಇರುತ್ತೆ. ಅವರು ಪಬ್ಲಿಕ್ ಪ್ಲೇಸಸಲ್ಲಿ ತಿರುಗಾಡಬೇಕು, ರ್ಯಾಂಡಮ್ ಆಗಿ ಪಾಕೆಟ್ಸ್ ಅಥವಾ ಬ್ಯಾಗ್ ಚೆಕ್ ಮಾಡಬೇಕು. ಯಾವುದೇ ವೇಪನಲ್ಲಿ ಕಂಡು ಬಂದರೆ ಅವ್ರ ಮೇಲೆ ಕಾನೂನಿತ ಕ್ರಮ ತಗೋಬೇಕು. ಇದೇ ಥರ ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ಕನ್ಬರ್ಗಿನಲ್ಲಿ ಅವರಿಗೆ ಮಾಹಿತಿ ಬಂತು. ಒಬ್ಬ ಗಂಗಾರಾಮ್ ಲಕ್ಷ್ಮಣ್ ಕುಳನ್ನಾವರ್ ಅಂತ ವ್ಯಕ್ತಿ ಒಂದು ದೊಡ್ಡದು ಕಬ್ಬಿನದ್ದು ತಲ್ವಾರ್ ತಗೊಂಡು ಓಪನ್ ಪ್ಲೇಸ್ನಲ್ಲಿ ತಿರುಗಾಡ್ತಾ ಇದ್ದ. ತಕ್ಷಣವೇ ಇದು ನಮ್ಮ ಆ್ಯಂಟಿ ಸ್ಕ್ಯಾಬ್ ಸಿಬ್ಬಂದಿ ಹೋಗಿ ಅವನಿಗೆ ಸಿಕ್ಯೂರ್ ಮಾಡಿದ್ದಾರೆ. ಅವನ ಮೇಲೆ ಆರ್ಮ್ಸ್ ಆ್ಯಕ್ಟ್ 27 ಮತ್ತು KP ಆ್ಯಕ್ಟ್ 97 ಸೆಕ್ಷನಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಇವನ ಮೇಲೆ ನಾವು ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀವಿ. ಹೋದ ವರ್ಷ ಜೂನ್ ತಿಂಗಳಿಂದ ಇಲ್ಲಿವರೆಗೆ ಮಾಳಮಾರುತಿ ಪೊಲೀಸ್ ಸ್ಟೇಷನಲ್ಲಿ ಇದು 7ನೇ ಪ್ರಕರಣ ದಾಖಲು ಮಾಡಲಾಗಿದೆ. ಒಟ್ಟಾರೆ ಆರ್ಮ್ಸ್ ಆ್ಯಕ್ಟ್ನಲ್ಲಿ ಹೋದ 1 ವರ್ಷದಲ್ಲಿ ನಾವು 35 ಪ್ರಕರಣ ದಾಖಲು ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ಈ ನಮ್ಮ ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಎಲ್ಲ ಹಬ್ಬಗಳು ಆಗಲಿ ಅಥವಾ ಯಾವುದೇ ದೊಡ್ಡ ರ್ಯಾಲಿ ಆಗಲಿ ಅಲ್ಲಿ ಕೂಡ ಈ ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಕೆಲಸ ಮಾಡ್ತಾ ಇರ್ತದೆ. ಒಟ್ಟಾರೆ ನಮ್ಮ ಉದ್ದೇಶ ಏನಿದೆ ಅಂದರೆ ಬೆಳಗಾವಿ ನಗರದಲ್ಲಿ ಯಾರು ಈ ಥರ ವೆಪನ್ ತಗೊಂಡು ತಿರುಗಾಡಬಾರ್ದು.